ಹೊಸಕೋಟೆಯಲ್ಲಿ ಮಹಿಳೆಯರ ಸ್ವಸಹಾಯ ಸಂಘದ ಹೆಸರಲ್ಲಿ ಲೋನ್ ಪಡೆದು ಮಹಿಳೆಯರಿಗೆ ಹಣ ನೀಡದೆ ವಂಚನೆ ಮಾಡಿರುವ ಪ್ರಕರಣ ಸಂಬಂಧ ಹೊಸಕೋಟೆ ಪೊಲೀಸ್ ಠಾಣೆಗೆ ಆರೋಪಿತ ಮಹಿಳೆ ಶ್ವೇತಾ ದೂರು ನೀಡಿದ್ದಾಳೆ. ಹೊಸಕೋಟೆಯ ನಾಗವೇಣಿ ಎಂಬಾಕೆ ಮಹಿಳೆಯರ ಗುಂಪಿನ ಮುಖ್ಯಸ್ಥಿಯಾಗಿ ಬಂದಿದ್ದು ಆಕೆ ಹಣ ಪಡೆದು ವಂಚನೆ ಮಾಡಿ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾಳೆ ಅಂತ ಶ್ವೇತಾ ಆರೋಪಿಸಿದ್ದಾರೆ. ಜೊತೆಗೆ ನಾಗವೇಣಿ ಎಂಬಾಕೆ ಹಣ ಪಡೆಯುತ್ತಾ ಇರುವ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದು ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾಳೆ. ಇದೀಗ ಹಣದ ಬಗ್ಗೆ ಸಂಘದಲ್ಲೇ ಇಲ್ಲದ ಕೆಲ ಮಹಿಳೆಯರನ್ನ ಕರೆದು ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿ ಪಿತೂರಿ ಮಾಡಿದ್ದು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ನಾನು ಯಾವುದೇ ಹಣವನ್ನ ಪಡೆದು ವಂಚಿಸಿಲ್ಲ ಎಂದು ಸಂಘದಲ್ಲಿನ 10 ಜನ ಮಹಿಳೆಯರಿಗೆ ತಲಾ 1 ಲಕ್ಷದಂತೆ ಲೋನ್ ಹಾಕಿದ್ದು ಆ ಹಣವನ್ನ ನಾಗವೇಣಿ ಪಡೆದಿದ್ದಾರೆ. ಆದರೆ ಇದೀಗ ಆಕೆಯ ಹಣ ಪಡೆದು ತಿಂದು ಹಾಕಿದ್ದು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾಳೆ ಅಂತ ಹೊಸಕೋಟೆಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ಟಿವಿ ಹೊಸಕೋಟೆ. ನಾನು ಕಾಣಿಸ್ತಿದ್ದೀನಿ ಬಟ್ ಸಂಘದ ದುಡ್ಡು 2 ಸಂಘದ ದುಡ್ಡು ನೀನೇ ಬಳಸ್ಕೊಂಡು ಜನಗಳಲ್ಲಿ ಕಟ್ತೀನಿ ಅಂತ ಹೇಳಿದ್ಯಾ, ಕರೆಕ್ಟಾ? ಇಲ್ಲಿ ಯಾವುದೇ ತರ ವಿಶ್ವಾಸ ಇಲ್ಲ. ನಿಂದಿ ಫಸ್ಟ್ ನಿಂದಿದೆಯಲ್ಲ ಆ ಸಂಘದಲ್ಲಿ. ನಮ್ಮ ಶ್ವೇತಾ ಅವರಿಗೆ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿ ಇವರು. ಗಂಡ ಅಂತ ಗಂಡನೋ ಏನೋ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ನಮಗೆ ಧಮಕಿ ಹಾಕಿರೋದು ನೋಡಿ, ಫೋಟೋದ ಸಮೇತ ಇದೆ. ಇವ್ರು ಯಾರೋ ಏನಂತ ಅವ್ರನ್ನೇ ಏನಂತ ಹೇಳಿದಾರಕ್ಕ ಅವರು, ನಮಗೆ ಗೊತ್ತಿಲ್ಲ ಅವ್ರ ಗಂಡನ ಏನು ಅಂತ. ನೀವು ಅವ್ರನ್ನೇ ಕೇಳ್ಕೋಬಹುದು. ನಮ್ಮ ಹೆಣ್ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಕ್ಕೆ ನಾವು ಬಿಡುವುದಿಲ್ಲ. ಆಗಿರುತ್ತೆ. ಸೊ ಅವ್ರು ನಮಗೆ ದುಡ್ಡು ಕೊಡಬೇಕು, ದುಡ್ಡು ಕೊಡದಿರಾ ನಮಗೆ ಸತಾಯಿಸ್ತಿದ್ದಾರೆ ಅಂತ ಹೇಳಿ ವಿತ್ ಡಾಕ್ಯುಮೆಂಟೇಶನ್ಸ್ ಪರ್ಸನಲ್ ಅಮೌಂಟ್ ಇದು ನಾಗವೇಣಿ ಅನ್ನೋರ್ ಮೇಲೆ ಕಂಪ್ಲೇಂಟ್ ಮಾಡಿರ್ತೀವಿ. ಸೊ ಅವ್ರು ನಮ್ಮ ಹತ್ರ ದುಡ್ಡು ತಗೊಂಡಿರ್ತಾರೆ, ಅವ್ರು ಹಿಂತಿರುಗಿಸೋದಿರಲ್ಲ ಅಂತ ಹೇಳಿ ನಾವು MCR ಕೂಡ ಹೆಣ್ಣು ಸ್ಟೇಷನ್ ಅಲ್ಲಿ ಮಾಡಿರ್ತೀವಿ. ಅಂಡ್ SP ಆಫೀಸಲ್ಲಿ ಕೂಡ ಒಂದು ಕಂಪ್ಲೇಂಟ್ ನ ಕೊಟ್ಟಿರ್ತೀವಿ. ಸರ್ 16 lakhs ನಮಗೆ ಕೊಡಬೇಕಾಗಿತ್ತು. ಇಲ್ಲ ಸರ್, ಇದು ಪರ್ಸನಲ್ ಅಮೌಂಟ್ 16 ಲಕ್ಷ ಕೊಡಬೇಕಿತ್ತು. ಅವ್ರ ಮಗಳ ಮದುವೆಗೆ ಅಂತ ನಮ್ಮನ್ನ ಬಂದು ಕೇಳಿದಾಗ ಅವರಿಗೆ ನಾವು ಅಮೌಂಟ್ ನ ಕೊಟ್ಟಿರ್ತೀವಿ. ಸೊ ಪ್ಲಸ್ ಈ ತರ ಎಲ್ಲ ಅವರು ನಮ್ಮನ್ನ ಬಂದು ಕೇಳ್ಕೊಡ್ತಾರೆ, ಈ ತರ ನಮ್ಮ ಮಗಳ ಮದುವೆ ಇದೆ, ನಮಗೊಂದು ಸ್ವಲ್ಪ ಸಹಾಯ ಮಾಡಿ ಅಂದಾಗ ನಾವು ಅವರಿಗೆ ಪರ್ಸನಲ್ ಆಗಿ ಅವರಿಗೆ 16 ಲಕ್ಷ ಅಲ್ಲ, ಬೇರೆ ಸಂಘಗಳವರು ಬಂದಿದ್ದಾರೆ, ಬೇಕಾದ್ರೆ ಅವ್ರನ್ನ ಕೂಡ ನಾವು ಕೇಳ್ಕೊಳ್ಳಿ. ಯಾಕಂದ್ರೆ ನಾನು ಸುಮಾರು ಒಂದು 10 ವರ್ಷಗಳಿಂದ ಈ ಸೋಷಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದೊಂದು ದೊಡ್ಡ ಸಂಘ ತಗೊಳ್ಳಿ. ಸೊ ಅವ್ರೇನ್ ಏನೇನ್ ಹೇಳ್ತಾರೆ, ಈಗ ಇವ್ರನ್ನ ಅವ್ರ ತರ ನಾವು ದುಡ್ಡು ಕೊಟ್ಟಾಗಿ ಬನ್ನಿ ಅಂತೆಲ್ಲ ಹೇಳಿ ಸಂಘದಲ್ಲಿ ಇಲ್ಲದವರು ನಾವ್ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ. ವಿಡಿಯೋಗಳೆಲ್ಲ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ಬಂದಿದ್ದಕ್ಕೋಸ್ಕರನೇ ನಮ್ಮ ಮೇಡಮ್ ಆ ತರ ಮಾಡಿಲ್ಲ. ನಾವು ಎಲ್ಲ ಲೋನ್ಗಳು ಮಾಡಿಸ್ಕೊಂಡಿದೀವಿ. ಕೆನರಾ ಬ್ಯಾಂಕ್ ಅಲ್ಲಿ, ಬ್ಯಾಂಕ್ ಆಫ್ ಬರೋಡದಲ್ಲೆಲ್ಲ ಲೋನ್ಗಳು ಇಸ್ಕೊಂಡಿದೀವಿ. 10 ಒಂದೊಂದು ಬ್ಯಾಚ್ ಅಲ್ಲಿ 10 ಜನ ಇದ್ದೀವಿ. 10 ಜನಕ್ಕೂ 10 ಲಕ್ಷ ಒಂದು ಸಂಘಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಅದ್ರಲ್ಲಿ ತಲಾಗ 1 ಲಕ್ಷ ಹಂಚ್ಕೊಂಡಿದೀವಿ. ಒಂದೊಂದು ಬ್ಯಾಂಕ್ ಅಲ್ಲಿ 10 ಲಕ್ಷ ಕ್ಯಾಶ್ ಕೊಟ್ಟಿರ್ತಾರೆ. ನಮ್ಮ ಅಕೌಂಟ್ಗಳಿಗೂ ಬಂದಿದೆ. ನಮ್ಮ ಅಕೌಂಟ್ಗೆ ಬಂದಿದೆ. ಎಲ್ಲಾರು ನಾವು ತಗೊಂಡಿದೀವಿ. ಯಾವುದೇ ರೀತಿ ಅವ್ರಿಗೆ ನಾವು ಯಾವುದೇ ಕಮಿಷನ್ ಆಗ್ಲಿ ಯಾವುದೇ ರೀತಿ ಆಗ್ಲಿ ನಾವೇನು ಕೊಟ್ಟಿಲ್ಲ. ಅವರಿಂದ ನಮ್ಗೆ ಹೆಲ್ಪ್ ಆಗಿದೆಯಾ ಹೊರತು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಮಾಡಿರೋ ವಿಡಿಯೋಗೋಸ್ಕರನೇ ನಾವು ಬಂದಿರೋದು. ಎಲ್ಲ ಬ್ಯಾಂಕ್ ಅಲ್ಲೂ 10 ಲಕ್ಷದ ಮೇಲೆ ಕೊಡೋದೇ ಇಲ್ಲ ಲೋನ್ ಎಲ್ಲೂನು. ನಾವೇ ಲೀಡರ್ ಆಗಿ ನಿಂತ್ಕೊಂಡು ಎಲ್ಲಾರ್ಗು ಮಾಡಿಸ್ಕೊಟ್ಟಿದೀವಿ. ನಾವೇ ಲೋನ್ ಯಾರಿಗೂ ಕೊಡಲ್ಲ. 4 ಲಕ್ಷ 15 ಲಕ್ಷ ಲೋನೇ ಕೊಡಲ್ಲ. ಒಂದ್ ಸಂಘದ ಮೇಲೆನೆ ಮಾತ್ರನೇ ಕೊಡೋದು 10 ಲಕ್ಷ ಲೋನು. ಸರ್, ಲೋನ್ ಮಾಡಿಕೊಟ್ಟಿರೋದು 100% ನಿಜ. ಆದ್ರೆ ಅವ್ರಿಗೆ ಲೀಗಲ್ ಆಗಿ ಏನ್ ಅಮೌಂಟ್ ಸೇರ್ಬೇಕು ಅದನ್ನ ಅವ್ರ ಅಕೌಂಟ್ಗೆ ಹೋಗಿರುತ್ತೆ. ಅವರೇ ಹೋಗಿ ಖುದ್ದು ಡ್ರಾ ಮಾಡ್ಬೇಕು. ಶ್ವೇತಾ ಅವರು ಹೋಗಿ ಡ್ರಾ ಮಾಡಕ್ ಆಗಲ್ಲ. ಆ 2ನೇ ಮಾತಾದ್ರೆ ಆ ಗ್ರೂಪ್ಗೆ ಯಾರು ಸದಸ್ಯರಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಸದಸ್ಯರಿಗೆಲ್ಲ ಆ ಲೀಡರ್ ಜೊತೆಯಾಗಿ ಹೋಗಿ ಎಲ್ಲರೂ ಸೇರಿ ಅದನ್ನ ಡ್ರಾ ಮಾಡ್ಬೇಕು. 2ನೇದೇನಂದ್ರೆ ಇಷ್ಟು ಆಗಕ್ ಕಾರಣ ಒಂದು ಮೂಲ ಕುತಂತ್ರ ಇದರಲ್ಲಿ ನಡೀತಾ ಇದೆ. ಆ ಕುತಂತ್ರ ಏನಂದ್ರೆ ಇವರ ಪರ್ಸನಲ್ ಅಮೌಂಟ್ ನ ಅವರ ಮಗಳ ಮದುವೆಗೆ ಮತ್ತೆ ಇಲ್ಲಿ ಪಟಾಕಿ ಚೀಟಿ, ದಂಡುಪಾಳ್ಯದಲ್ಲಿ ಪಟಾಕಿ ಚೀಟಿ ಮತ್ತೆ ಅದ್ಯಾವ್ದೋ ಒಂದು ಚೀಟಿಗಳು ಹಾಕಿರ್ತಾರೆ, ಮಟನ್ ಚೀಟಿ ಅಂತ. ಆ ಚೀಟಿಗಳು ಹಾಕಿರ್ತಾರೆ. ಆ ಚೀಟಿಗಳು ಹಾಕಿದಾಗ ಅವ್ರು ತುಂಬಾ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ. ಯಾರೇ ನಾಗಮಣಿ ಮೇಡಮ್ ಅನ್ನೋರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಆವಾಗ ಶ್ವೇತಾ ಮೇಡಮ್ ಅವರು ಹೋಗಿ ಕೇಳಿದಾಗ ಈ ನಾಗಮಣಿ ಮೇಡಮ್ ಅವರು ಇವ್ರ ಆಫೀಸ್ ಹತ್ರ, ಶ್ವೇತಾ ಮೇಡಮ್ ಅವ್ರ ಆಫೀಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಈ ತರ ನಂಗೆ ಪ್ರಾಬ್ಲಮ್ ಆಗೋಗಿದೆ, ನನ್ಗೆ ಸಹಾಯ ಮಾಡ್ಬೇಕು ಅಂದಾಗ ಅದನ್ನೆಲ್ಲ ವಿಚಾರಿಸಿ ಇವ್ರ ಪರ್ಸನಲ್ ಅಮೌಂಟ್ ನ ಅವ್ರಿಗೆಲ್ಲ ಸೆಟಲ್ ಮಾಡಿರೋದು. ದಂಡಪಾಳ್ಯ ಗ್ಯಾಂಗ್ ಯಾರಿದಾರೋ ಅವ್ರಿಗೆಲ್ಲರಿಗೂ ಯಾರ್ಯಾರು ವಂಚನೆಗೆ ಒಳಗಾಗಿದ್ರು ಅವ್ರಿಗೆ ಪೇಮೆಂಟ್ ನ ಶ್ವೇತಾ ಮೇಡಮ್ ಅವರು ಇವ್ರಿಗೆ ಕೊಟ್ಟು ಅದು ಸೆಟಲ್ ಮಾಡಿಸಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಟ್ಟು ಇವ್ರ ಪರ್ಸನಲ್ ಅಮೌಂಟ್ ನ ವಾಪಸ್ ಕೇಳಕ್ ಹೋದಾಗ ಇದರಲ್ಲಿ ಕೆಲವೊಬ್ರು ಅವ್ರಿಗೆ ಆದ ಸಪೋರ್ಟಿವ್ ಪರ್ಸನ್ಸ್ ಕೆಲವೊಬ್ರು ಇದಾರೆ. ಅವರಿಂದ ಈ ಕುತಂತ್ರ ನಡೀತಾ ಇದೆ ಅಂತ ಗೊತ್ತಾಯ್ತು. ಮೇಡಮ್ ಅವ್ರು ಬಂದು ನಮ್ಮ ಹತ್ರ ನಮ್ಮ ಸಂಘ ಸಂಸ್ಥೆಗೆ ಬಂದು ಕೇಳ್ಕೊಂಡಾಗ ನಾವು ಅದೇ ಈಗ ಎನ್ನೂರು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ಲಸ್ NCR ಆಗಿದೆ. ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸ್ವಲ್ಪ ಬಲಾಢ್ಯರಿಂದ ಪ್ರೆಷರ್ ಬಂದಾಗ FIR ಮಾಡ್ಲಿಲ್ಲ.
ಅವತ್ತಿಂದ ಇವತ್ತಿಗೂ 19ನೇ ತಾರೀಕು 5ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ. ಇದೇ ಸ್ಟೇಷನ್ ಅಲ್ಲಿ DYSP ಗೂ ರೆಫರ್ ಆಗಿದೆ. SP ಕೊಟ್ಟಿದ್ರೆ ಆ SP ಕೊಟ್ಟಿದ್ರೆ ಇದನ್ನ ತನಿಖೆ ಆಗ್ಲಿಲ್ಲ. ಈಗ ಅತಾತುರಿಯಲ್ಲಿ ಇವರು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇದನ್ನ ಇಷ್ಟು ಹೈಲೈಟ್ ಮಾಡ್ಲಿಕ್ಕೆ ಇದರಲ್ಲಿ ಪಿತೂರಿ ಯಾರಿದ್ದಾರೆ ಅಂತ ಅವರೊಬ್ರು ಪರ್ಸನ್ ಇದ್ದಾರೆ. ಆ ಪರ್ಸನ್ ಇಂದ ಇದೆಲ್ಲ ನಡೀತಾ ಇದೆ. ಆ ಪರ್ಸನ್ ಕೂಡ ಈ ಇವರು ಮೇಡಮ್ ಅವರೇ ಈ ಯಾರು ನಮ್ಮ ಶ್ವೇತಾ ಮೇಡಮ್ ಅವರೇ ರೆಫರ್ ಮಾಡಿರೋದು. ಆ ಪರ್ಸನ್ ಇವಾಗ ಮೀಡಿಯಾ ನಂದು ಇಷ್ಟು ಮೀಡಿಯಾಗಳಿದಾವೆ, ನಂದೇ ಮೀಡಿಯಾ ಇದೆ, ಓನ್ ಮೀಡಿಯಾ ಇದೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಏನೋ ಈ ನ್ಯೂಸ್ ಮಾಡ್ತೀನಿ, ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತೀನಿ ಅನ್ನೋ. ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ, ಯಾವ್ದು ಬಂಡಕೊಡಿಗೆಹಳ್ಳಿ ಅಂತ ವಿಲೇಜ್ ಅಲ್ಲಿ ಅವರು BK ಪಾಳ್ಯ ಅಂತೀವಿ, ಅಲ್ಲಿರುವಂತ ಪರ್ಸನ್ ಇಲ್ಲಿ ಇದಕ್ಕೆ ಶಾಮೀಲಾಗಿ ಇದನ್ನ ಪಿತೂರಿ ನಡೆಸ್ತಾ ಇದಾರೆ. ಆಮೇಲೆ ನಮಗೆ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಗೆ ಧಮಕಿ ಹಾಕಿರುವಂತ ಎವಿಡೆನ್ಸ್ ಇದೆ. ವಿಡಿಯೋ ಕಾಲ್ ಮಾಡಿದ್ದಾರೆ, ಆಡಿಯೋ ಕಾಲ್ ಮಾಡಿ ನನಗೂ ಮತ್ತೆ ಯಲಂಕ ಮಂಜನ ಅವ್ರಿಗೆ ಇಬ್ಬರಿಗೂ ಧಮಕಿ ಹಾಕಿದ್ದಾರೆ. ಆ ಧಮಕಿ ಹಾಕಿರೋ ಎವಿಡೆನ್ಸ್ ಸಮೇತ ಇದೆ. ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವ್ರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತೆ ಅವ್ರ ಮೇಲೆ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ, ಸಾಯಿಸ್ತೀನಿ, ಅವಳನ್ನ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಅದನ್ನ ಏನ್ ನಾನು ಸ್ಟೇಷನ್ ನಾನು ಕೊಂಡ್ಕೊಂತೀನಿ, ಸ್ಟೇಷನ್ ಕೊಂಡ್ಕೊಂಡು ನಾನು ಮಾಡುವಂತ ಕೇಪಬಿಲಿಟಿ ನನಗಿದೆ, ಅದು ಯಾವ ನ್ಯಾಯ ಪಡಿಸ್ಬೇಕಂತ ನಾನು ಮಾಡಿಸ್ತೀನಿ ಅಂತ ಹೇಳಿ ಸ್ಟೇಷನ್ ಅಲ್ಲೇ ಖುದ್ದಾಗಿ ಬಂದು ಮಾತಾಡಿರುವಂತ ವಿಡಿಯೋ ಇದೆ. ಪ್ಲಸ್ ನಮ್ಮ ಹತ್ರ ಆಡಿಯೋ ಇದೆ, ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತದ್ದು ಆಡಿಯೋನು ಇದೆ. ಆಲ್ರೆಡಿ ಅದನ್ನ ದೂರ್ ಕೊಟ್ಟಿದ್ದಾರೆ ಶ್ವೇತಾ ಮೇಡಮ್. ಅದನ್ನ ಇವಾಗವರೆಗೂ ತನಿಖೆ ಆಗ್ಲಿಲ್ಲ ಸರ್. ಇನ್ನ DYSP ಸಾಹೇಬ್ರು 1.5 ತಿಂಗಳಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಮ್ ಶ್ವೇತಾ ಮೇಡಮ್ ಅವ್ರು ಇದಾರಲ್ವಾ, ಅವ್ರು ಬಂದು 3-4 ಸಲ ಬಂದಾಗ ಮಾಡಿ ಅದನ್ನೇನೋ ವಿಚಾರ ಮಾಡಿಸಿ ಸಂಬಂಧನೇ ಇಲ್ಲ. ಈಗ ಏನಾಗಿದೆ ಅಂದ್ರೆ ಇವರು ಮದುವೆ ಮಾಡ್ಕೊಂಡಿದ್ದಂತ ಪರ್ಸನಲ್ ವಿಚಾರ ನಾವು ಮಾತಾಡಕ್ ರೈಟ್ಸ್ ಇಲ್ಲ. ಆದ್ರೂ ಯಾಕಂದ್ರೆ ನನ್ನ ಹೆಂಡತಿನ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಹೆಂಡತಿನ ಯಾರೋ ನಮಗ್ ಗೊತ್ತಿಲ್ದಾರ ನಾವು ಮಾತಾಡಬಾರದು. ಇದನ್ನ ನಾವು ಆಲ್ರೆಡಿ ಅದನ್ನ ಫೋಟೋ ಕೂಡ ಸಬ್ಮಿಟ್ ಮಾಡಿದೀವಿ. ಈ ತರ ಅವ್ರು ನಮ್ಗೆ ಧಮಕಿ ಆಗ್ತಾ ಇದೆ ಅಂತ. ಬಟ್ ಆದ್ರೂ ಅವ್ರಿಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದಾಗ ನಮ್ಮ ಶ್ವೇತಾ ಮೇಡಮ್ ಅವರು ಅವ್ರಿಗೂ ಒಂದ್ ಹೆಣ್ಮಕ್ಳಿದ್ದಾರೆ, ನಾವು ಸುಮ್ನೆ ಬೇಡ ಬಿಟ್ಬಿಡೋಣ, ಏನೋ ಕೊಡ್ಲಿ ಇಲ್ಲ ಬಿಟ್ಟಾಕೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ರು. ಮಾಡ್ತೀವಿ, ನಮ್ಮ ಹತ್ರ ಇದೆ, ಆಡಿಯೋ ರೆಡಿ ಇದೆ, ವಿಡಿಯೋ ರಿಲೀಸ್ ಮಾಡ್ತೀವಿ. ಇವತ್ತು ನಾನು ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು ವೈಶಂಕರ್ ಅಂತ ನನ್ನ ಹೆಸರು. ಇವತ್ತು ಏನು ಇಲ್ಲಿ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಹತ್ರ ನಾವು ಬಂದಿದ್ದ ವಿಚಾರ ಅಂತಂದ್ರೆ, ನಮ್ಮ ಶ್ವೇತಾ ಅನ್ನೋರು ನಮ್ಮ ಸಂಘಟನೆ ಕಾರ್ಯಕರ್ತರು, ಹಾಗೆ ಕೆಲವು ಒಂದು ಸೋಷಿಯಲ್ ವರ್ಕ್, ಒಂದು ಸಮಾಜಕ್ಕೆ ಒಂದು ಏನಾದ್ರೂ ಒಂದು ಸಹಾಯ ಮಾಡೋಣ, ಒಂದು ಓಡಾಟ ಮಾಡಿ ಒಂದು ಸಹಾಯ ಕೊಡ್ಸೋಣ, ಜನಗಳಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ಗಳಲ್ಲಿ ಒಂದು ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಏನಂದ್ರೆ 2 ದಿನ ಹಿಂದೆ ನಾಗವೇಣಿ ಅನ್ನೋರು, ಇಲ್ಲಿ ಹೊಸಕೋಟೆ ಅವರು ನಾಗವೇಣಿ ಅವ್ರನ್ನವರು ಶ್ವೇತಾ ಅನ್ನೋರ ಹತ್ರ ಒಂದು 16 ಲಕ್ಷ ರೂಪಾಯಿ ಸಾಲವಾಗಿ ಅವ್ರ ಪರ್ಸನಲ್ ಆಗಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ನನಗೆ ಸಹಾಯ ಮಾಡು, ಇಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಮನಸ್ಸಿಗೆ ನೋವುವಂತ ಮಾತುಗಳನ್ನ ಹೇಳಿ ಒಂದು 16 ಲಕ್ಷ ಸಾಲವನ್ನು ಕೊಟ್ಟಿರ್ತಾರೆ. ಆ ಸಾಲ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸಾಲ ಕೇಳ್ತಾ ಇದ್ರೆ, ಅದು ಎನ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ 2026ರಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಆಗುತ್ತೆ. NCR ಸಮೇತ ಕೊಡ್ತಾರೆ. 19 5ನೇ ತಿಂಗಳಲ್ಲಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದು ಸ್ಟೇಷನ್ ಅಲ್ಲಿ NCR ಕೊಡ್ತಾರೆ, ತನಿಖೆ ಮಾಡ್ತೀವಿ, ಕರ್ಸ್ತೀವಿ ಅಂತಂದ್ರು. ಕರ್ಸಿ ವಿಚಾರಣೆ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದ್ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಮತ್ತೆ ಬರ್ಲಿಲ್ಲ. ಆ ಕಡೆ ಅವರು ಸ್ಟೇಷನ್ ಅಲ್ಲಿ ತನಿಖೆ ಮಾಡ್ಲಿಲ್ಲ, ಒಂದು FIR ಮಾಡ್ಲಿಲ್ಲ ಅವ್ರ ಮೇಲೆ. ಅದು ಅವ್ರಿಗೆ ಸಾಲವಾಗಿ ಕೊಟ್ಟಿರ್ತಕ್ಕಂಥದ್ದು ಫೋನ್ ಪೇ ಮುಖಾಂತರ, ಅಕೌಂಟ್ ಮುಖಾಂತರ ಎಲ್ಲ ಕೊಟ್ಟಿದ್ದಾರೆ. ಅದು ದಾಖಲೆ ಸಮೇತ ಇದೆ. ಆ ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು 5 ಗುಂಪು ಇದೆ. DYSP ಸಾಹೇಬ್ರು ಒಂದು ನೋಟಿಸ್ ಕೊಡ್ತೀವಿ ನಿಮ್ಗೆ, ಶ್ವೇತಾನವ್ರು ನೋಟಿಸ್ ಇಶ್ಯೂ ಮಾಡ್ತೀವಿ. ನೋಟಿಸ್ ಕೊಟ್ಮೇಲೆ 15 ದಿನ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಪ್ರಕಾರ ನೀವು ಬಂದು ಒಬ್ಬೊಬ್ಬರನ್ನೇ ತನಿಖೆ ಮಾಡೋಣ. ತನಿಖೆ ಮಾಡಿ ದಾಖಲೆಗಳು ಯಾರ್ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಯಾರ ಮೇಲೂ ಅಷ್ಟವರೆಗೂ ನಾವು ಒಂದು FIR ಆಗ್ಲಿ ಏನಾಗ್ಲಿ ನಾವು ತಗೊಳ್ಳಲ್ಲ. ಇಬ್ಬರು ಕಡೆನು ನೀವೇನ್ ಕಂಪ್ಲೇಂಟ್ ಕೊಡ್ತೀರೋ, ದೂರ ಕೊಡ್ತೀರೋ ಅದನ್ನ ಸ್ವೀಕರಿಸ್ತೀವಿ ಅಂತ. 16 ಲಕ್ಷ ಯಾವ ಶ್ಯೂರಿಟಿ ಮೇಲೆ ಕೊಟ್ರಿ, ಯಾವ ನಂಬಿಕೆ ಮೇಲೆ ಕೊಟ್ರಿ? ಅವರು ಒಂದು ಇದು ಸ್ತ್ರೀ ಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಗುಂಪುಗಳು ಮಾಡ್ಕೊಂಡಿದ್ದಾರೆ. ಒಂದು 5 ಸಂಘಟನೆಗಳು ಇದ್ ಮಾಡ್ಕೊಂಡು ಮಾಡಿದ್ದಾರೆ. ಅದರಲ್ಲಿ 10 ಜನ ಇದ್ದಾರೆ ಅದ್ರ ಒಂದು ಗುಂಪಲ್ಲಿ. ಅದರಲ್ಲಿ 2 ಅಂತ ಪ್ರತಿನಿಧಿಗಳಂತ ಮಾಡ್ಕೊಳ್ತಾರೆ. ಅದರಲ್ಲಿ ನಾಗವೇಣಿ ಅಂತ ಮೈನ್. ಇದಕ್ಕೆ 5 ಸಂಘಗಳನ್ನು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾಗವೇಣಿ. ಆ ನಾಗವೇಣಿ ಅನ್ನೋರು ಶ್ವೇತಾ ಅವ್ರಿಗೆ ಇದಿರ್ತಾರೆ, ಆತ್ಮೀಯವಾಗಿರ್ತಾರೆ. ಅವರಿಗೆ ಶ್ವೇತಾ ಅನ್ನೋರು ನಮ್ಮ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸುಳ್ಳು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟು ಒಂದು ಅಪಪ್ರಚಾರ ಮಾಡಿದ್ದಾರೆ. ಆ ಹುಡುಗಿಗೆ ತುಂಬಾ ನೊಂದಿದ್ದಾಳೆ.
ಮೊನ್ನೆನೋ ನನಗೆ ಈ ತರ ಎಲ್ಲ ಅಪಪ್ರಚಾರ ಮಾಡಿದಕ್ಕೆ ಅವಮಾನ ಆಗಿದೆ ಅಂತ ಹೇಳಿ ನಾನು ಸೂಸೈಡ್ ಮಾಡ್ಕೊಂಡು ಸುತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೊಂದು ಕೆರೆ ಮಾಡಿ ನಮ್ಮ ಸಂಘಟನೆ ಬಂದು ಒಂದು ದೂರು ಕೊಟ್ಲು. ದೂರು ಕೊಟ್ಟಿದ್ದಕ್ಕೆ ನಮ್ಗೆ ಬೇಸರ ಆಗಿ ಆ ಹುಡುಗಿಗೆ ಅನ್ಯಾಯ ಆಗೋದು ಬೇಡ, ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಾವ್ ಇವತ್ತು ಈ ದಿನ ಶ್ವೇತಾ ಪರವಾಗಿ ಬಂದಿದ್ದೀವಿ. ನನ್ನ ಹೆಸರು ವೈಶಂಕರ್ ಅಂತ, ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು. ಹಾಗೆ ಒಂದು ಏನಂತಂದ್ರೆ ನಾಗವೇಣಿ ಅವ್ರಿಗೆ ಒಬ್ಬ ಏನ್ ಹೆಸರು ನಾಗವೇಣಿ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿ ಒಂದು ಫೋನ್ ಮಾಡಿ ಒಂದು ಬೆದರಿಕೆ, ಪ್ರಾಣ ಬೆದರಿಕೆ ಮಾಡೋದು, ಮತ್ತೆ ಅಡ್ಡ ಹಾಕ್ತೀನಿ, ನೀನು ಸಾಯಿಸ್ತೀನಿ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಕೆರೆಗಳು ಸಮೇತ ಬಂದಿತ್ತು. ಆ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಸರ್ ಸುಬ್ರಹ್ಮಣ್ಯ ಅವರು? ಕೊಡ್ತಾ ಇದೀವಿ. ಅದು ರೀಸೆಂಟ್ ಆಗಿ ಕಾಲೇಜ್ ಬಂದಿದ್ದು ಸ್ಟೇಷನ್ ಒಂದು ಕಂಪ್ಲೇಂಟ್ ಆಗಿದೆ. ಎಫ್ಐಆರ್ ಮಾಡಿಲ್ಲ, ಎನ್ಸಿಆರ್ ಕೊಟ್ಟಿದ್ದಾರೆ. ಎನ್ಸಿಆರ್ ಕೊಟ್ಟು ಸುಬ್ರಹ್ಮಣ್ಯ ಅವ್ರಿಗೆ ಹೇಳ್ತಾ ಇದೀವಿ, ನಿಮಗೆ ಕಾನೂನು ರೀತಿ ಏನು ಹೋರಾಟ ಇದೆಯೋ ಹೋರಾಟ ಮಾಡಿ. ಅದು ಬಿಟ್ಟು ಏನಾದ್ರು ಧಮಕಿ ಹಾಕೋದು, ಶ್ವೇತಾ ಅವ್ರಿಗೆ ಏನಾದ್ರು ಬೆದರಿಕೆ ಹಾಕೋದು, ಕಿಡ್ನಾಪ್ ಮಾಡ್ತೀನಿ ಬೆದರಿಕೆ ಹಾಕುವಂತದ್ದು ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಿದ್ರೆ ನಾವು ಸಂಘಟನೆಯಿಂದ ಕಾನೂನಾತ್ಮಕ ಅವ್ರಿಗೆ ಏನ್ ತೊಂದರೆ ಕೊಡ್ಬೇಕು, ಅವ್ರಿಗೆ ಏನ್ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅದು ಮಾಡಕ್ ನಾವು ಸಿದ್ಧ ಇದೀವಿ. ಅವ್ರಿಗೆ ಬೆಂಬಲವಾಗಿದ್ದೀವಿ ನಾವು. ಇದು ಬಂದ್ಬಿಟ್ಟು ನಾಗವೇಣಮ್ಮ ಅವರು ನಮ್ಮ ಫೌಂಡೇಶನ್ಗೆ ಬಂದು ಸ್ವತಃ ಅವರೇ ಡಿಕ್ಲೇರ್ ಮಾಡಿರುವಂತ ಪತ್ರ. ಅವರು ನಮಗೆ ಹೇಳಿಕೆ ಕೊಡ್ತಾರೆ, 5 ಸಂಘಗಳ ಜವಾಬ್ದಾರಿ ನಂದೆ, 5 ಸಂಘಗಳು ಏನಾದ್ರೂ ರೀಪೇಮೆಂಟ್ ಮಾಡಿಲ್ಲ ಅನ್ನೋ ಪಕ್ಷಕ್ಕೆ ನಾನು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಅವರೇ ಸ್ವತಃ ಸಿಗ್ನೇಚರ್ ಹಾಕಿರುವಂತದ್ದು. ಒಂದು ನಾವು ಅವ್ರನ್ನ ಪ್ರಶ್ನಿಸ್ತೀವಿ, ಲೈಕ್ ಅಂದ್ರೆ ನೀವು ಯಾವ ತರ ವರ್ಕ್ ಮಾಡ್ತಿದ್ದೀರಾ ಸೊಸೈಟಿಯಲ್ಲಿ, ಯಾವ ತರ ವರ್ಕ್ ಮಾಡ್ತಿದ್ದೀರಾ, ನಾವ್ ಯಾಕೆ ನಿಮಗೆ ಲೋನ್ ಕೊಡಬೇಕು ಅಂದಾಗ ಅವರು ಹೇಳಿದ್ದು, ನಂದು ಒಂದು ಆಫೀಸ್ ಇದೆ, ಸೊ ನಾನು ಈ ಆಫೀಸ್ ನ ನಡೆಸ್ತಿದ್ದೀನಿ, ನನ್ನಲ್ಲಿ ಬಹಳಷ್ಟು ಮಹಿಳೆಯರಿದ್ದಾರೆ, ನೀನ್ ಲೋನ್ ಕೊಡಿಸು ಅಂತ ಹೇಳಿ ಈ ಇಷ್ಟು ಡಾಕ್ಯುಮೆಂಟ್ಸ್ ನ ನಮಗೆ ಸಬ್ಮಿಟ್ ಮಾಡಿದ್ರು. ಇದು ಜನರಿಗೆ ನಾವು ಕೊಟ್ಟಂತ ಅಮೌಂಟ್ ಅನ್ನ ಜನರಿಗೆ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿರುವಂತ ಅಮೌಂಟ್ಸ್. ವಿಡಿಯೋ ಒಂದು ಇದೆ ನೋಡಿ, ಎಲ್ಲವನ್ನ ಈ ಡಬ್ಬದಲ್ಲಿ ತುಂಬಿಸ್ಕೊಂತಾರೆ ಅವರು. ಅದನ್ನ ಈಗ ನಾವು ರಿಟರ್ನ್ ಕೇಳಕ್ ನಮ್ ದುಡ್ಡು ನಾವು ಕೊಟ್ಟಿರೋ ಪರ್ಸನಲ್ ದುಡ್ಡನ್ನ ವಾಪಸ್ ಕೇಳಕ್ ಹೋದಾಗ ಈ ಆರೋಪ ಆ ದುಡ್ಡು ಕೊಡಿದೀರಾ ಬ್ಲೈಂಡ್ ಆಗಿ ಅವರಿಗೆ ಲೋನ್ 14 ಲಕ್ಷ 15 ಲಕ್ಷ ಅಂತ ಏನು ಅವರು ಆರೋಪಗಳನ್ನ ಮಾಡ್ತಿದ್ದಾರೆ, ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅವರೇ ಅಗ್ರಿಮೆಂಟ್ ಮಾಡಿ ನಾವು 1 ಲ್ಯಾಕ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಸಿಗ್ನೇಚರ್ ಹಾಕಿದ್ದಾರೆ. ಅವರವರೇ ಹಾಕಿರುವಂತ ಸಿಗ್ನೇಚರ್ಸ್ ಪ್ಲಸ್ ನಾಮಿನಿ ಸಹ ನಾವು ಸಿಗ್ನೇಚರ್ಸ್ ತಗೊಂತೀವಿ. ಯಾಕಂದ್ರೆ ಇವಾಗ ಯಾರನ್ನೂ ನಾವು ಬಿಲೀವ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡಿ ಈ ತರ ಬಂದು ಆರೋಪಗಳನ್ನ ಮಾಡ್ತಾರೆ ಅಂತ ಹೇಳಿ ನಾವು ನಾಮಿನೀಸ್ ಕೂಡ ನಾವು ಸಿಗ್ನೇಚರ್ಸ್ ತಗೊಂಡಿರ್ತೀವಿ. ಅಂಡ್ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಅವ್ರು ಏನು ಆರೋಪ ಮಾಡಿದ್ದಾರೆ 14 ಲಕ್ಷ ಒಬ್ಬೊಬ್ಬರಿಗೆ ಬರ್ತಿದೆ ಅನ್ನೋದು ಅದು ಸುಳ್ಳು. ಯಾಕಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ, ಅವ್ರಿಗೆ ಸ್ಯಾಂಕ್ಷನ್ ಆಗಿರೋದೇ 10 ಲಕ್ಷ ರೂಪಾಯಿ. ಅದನ್ನ ಅವ್ರು 10 ಜನ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳಿ ಸ್ಟೇಟ್ಮೆಂಟ್ ಕೂಡ ಇದೆ. ಪ್ಲಸ್ ಇದು ಅವ್ರ ಗ್ರೂಪ್ ಫೋಟೋ 10 ಜನ ತಗೊಂಡಿರೋದಕ್ಕೆ ಸಾಕ್ಷಿ ವಿತ್ GPS ಫೋಟೋ ಇದೆ. ಫೋಟೋ ಮಾಡಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದ್ರು ಅಂತ. ಇವರು ಬ್ಯಾಂಕ್ ಇನ್ಸ್ಪೆಕ್ಷನ್ ಆಫೀಸರ್ ವಿತ್ GPI ಅವ್ರ ಮನೆ ಹತ್ರನೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ತೆಗೆದುಕೊಂಡಂತ ಡೀಟೇಲ್ಸ್ ಇದು. ಅಂಡ್ ಈ ಸಂಘದವರೇ ನಾಗವೇಣಿ ಅವರಿಗೆ ನಾವು ದುಡ್ಡು ಕೊಟ್ಟಿದೀವಿ ಅಂತಾನು ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸಂಘದವರೇ ಈಗ ಯಾರು ಬಂದು ಹೇಳಿಕೆ ಕೊಟ್ಟಿದ್ದಾರೋ ಅವರೇನೆ ನಾವು ಲೋನ್ ತಗೊಂಡು ನಾಗವೇಣಿ ಅವರಿಗೆ 5 ಲಕ್ಷ ರೂಪಾಯಿಗಳನ್ನ ಕ್ಯಾಶ್ ಮೂಲಕವಾಗಿ ಕೊಟ್ಟಿದ್ದೀವಿ, ಇದಕ್ಕೆ ನಾವು 10 ಜನ ಸದಸ್ಯರು ಒಪ್ಪಿ ಕೊಟ್ಟಿದ್ದೀವಿ ಅಂತಾನು ಸಹ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ. ಅವರೇ ಮಾಡ್ಕೊಂಡಂತ ಡಾಕ್ಯುಮೆಂಟ್ಸ್ ಇದು ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಆಗಿತ್ತು. ಸೊ ನನಗೆ ಈ ತರ ಕಂಡೀಷನ್ ಇರೋದ್ರಿಂದ ಬ್ಯಾಂಕ್ ಪರ್ಮಿಷನ್ ತಗೊಂಡ್ಬಂದಿರೋಂಥದ್ದು. ಸೊ ಇಲ್ಲಿ ಆಲ್ರೆಡಿ ಅವರೇ ಮೆನ್ಷನ್ ಮಾಡಿ ಕೊಟ್ಟಿರುವಂತ ದಾಖಲಾತಿಗಳು. ಅದ್ರಲ್ಲಿ ಯಾಕೆ ಮೇಡಮ್ ಬ್ಯಾಂಕ್ ಸಿಗ್ನೇಚರ್ ಮುದ್ರೆ ಏನೂ ಇಲ್ಲ ಇದೆ ನೋಡಿ, ಅಲ್ಲ ಅದರಲ್ಲಿ ಒಪ್ಪಿಗೆ ಪತ್ರದಲ್ಲಿ ಯಾಕೆ? ಒಪ್ಪಿಗೆ ಪತ್ರ ಅವರು ಡಿಕ್ಲರೇಷನ್ ಕೊಟ್ಟಿರೋದಲ್ವಾ, ಇದು ಮೆಂಬರ್ಸ್ ಡಿಕ್ಲರೇಷನ್ ಮಾಡಿರೋದು, ಬ್ಯಾಂಕ್ ಡಿಕ್ಲೇರ್ ಮಾಡಿಲ್ಲ ಇದನ್ನ ಕೊಡಿ ಅವರಿಗೆ ಅಂತ. ಅದು ಸ್ವಯಾರ್ಜಿತ, ಅವರು ಬ್ಯಾಂಕ್ ಅವರು ಡಿಸೈಡ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಬಂದಂತದನ್ನ ನಿಮ್ಮ ಇಷ್ಟ, ಸಂಘದ ಇಷ್ಟ, ಅವ್ರು ಯಾರಿಗೆ ಬೇಕಾದ್ರೂ ಹಂಚ್ಕೊಬಹುದು. ಅದನ್ನ ಅವರಾಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋಂಥದ್ದು. 1.5 ವರ್ಷ ಆಗಿದೆ ಅವರಿಗೆ ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡಿ, ಆದ್ರೆ 1 ರೂಪಾಯಿ ಕೂಡ ಬರೀ 3 ತಿಂಗಳು ಮಾತ್ರ ಲೋನ್ಗಳನ್ನ ಕಟ್ಟಿರ್ತಾರೆ. ಸಂಘದ ಹೆಸರು ಮೆನ್ಷನ್ ಮಾಡಿ 10 ಜನ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವರೆಲ್ಲ ಲೋನ್ ತಗೊಂಡಿದ್ದಾರೆ, ರೀಪೇಮೆಂಟ್ ಬಂದಿಲ್ಲ ಅಂತ ಹೇಳಿ ಇವರಿಗೆ 2 ಸತಿ ಇದ್ದಾರೆ. ಈಗ ನಮ್ಮ ಪ್ರಶ್ನೆ ಇರೋದ್ರೆ ಈ ಲೀಗಲ್ ನೋಟಿಸ್ 2 ಸತಿ ಕೊಟ್ಟಾಗ 1.5 ವರ್ಷ
ವರ್ಷದಲ್ಲಿ ಅವಾಗ ಯಾಕೆ ಇವ್ರು ಬಂದು ಪ್ರೊಟೆಸ್ಟ್ ಮಾಡ್ಲಿಲ್ಲ? ಅವಾಗ ಯಾಕೆ ಅವ್ರು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ವಾ? ಈ ತರ ತಿಂದಿದ್ದಾರೆ ಮಾಡಿದ್ದಾರೆ ಅಂತ ಈಗ ಬಂದು ಯಾಕೆ ಮಾಡ್ತಿದ್ದಾರೆ? ಬಿಕಾಸ್ ಅವರು ನನಗೆ ದುಡ್ಡು ಕೊಡ್ಬೇಕಾಗಿತ್ತು, ಅದನ್ನ ಕೇಳಕ್ ಹೋಗಿದ್ದಕ್ಕೆ ಈ ತರ ತಿರುಗಿಸಿ ಇವರು ಈ ತರ ಕುತಂತ್ರಗಳನ್ನ ಮಾಡ್ತಿದ್ದಾರೆ. ಎಲ್ಲ ಸುಳ್ಳು. ಯಾಕಂದ್ರೆ ಅವರೆಲ್ಲಾನು ಆರೋಪ ಮಾಡಿದ್ರು ಇನ್ನು 150 ಜನರಿಗೆ ನಾನು ಮೋಸ ಮಾಡಿದೀನಿ ಅಂತ. ಸೊ ಆ 150 ಜನನು ಇವತ್ತು ಬರ್ಬೇಕು, ನಾನು ಯಾರ್ಯಾರಿಗೆ ಮೋಸ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ ಅವರೆಲ್ಲ ಸಾಬೀತ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ 14 ಲಕ್ಷ ಲೋನ್ ಆಗಿದೆ ಅಂತ. ಯಾವ ಬ್ಯಾಂಕಿನಲ್ಲೂ ಒಬ್ಬೊಬ್ಬರಿಗೆ ಅವ್ರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರಿಗೆ 15 ಲಕ್ಷ ಏನು ಲೋನ್ ಬರೋದಿಲ್ಲ. ಅಂತದ್ರಲ್ಲಿ ಇವ್ರಿಗೆ ಹೆಂಗೆ 14 ಲಕ್ಷ ಲೋನ್ ಆಯ್ತು? ಮತ್ತೆ ನಮ್ಮ ಹತ್ರ ದಾಖಲೆಗಳಿದೆ. ನಾವು ವಿದ್ಯಾಸೇವಾ ಫೌಂಡೇಶನ್ ವತಿಯಿಂದ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಅಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಈ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಇವ್ರು ಯಾರು ನನಗೆ ಗೊತ್ತಿಲ್ಲ, ಹೆಣ್ಮಕ್ಳು. ನನ್ನ ಹತ್ರ ಬಂದಿದ್ದು ಒಂದೇ ಒಂದು ಲೇಡಿ, ನಾಗವೇಣಿ. ಇವ್ರೊಬ್ರೇ ನನ್ನ ಹತ್ರ ಬಂದು ನಮಗೆ ಲೋನ್ ಬೇಕಾಗಿದೆ, ನಮಗೆ ತುಂಬಾ ಸಂಘಗಳಿದಾವೆ, ನಮಗ್ ಲೋನ್ ಕೊಡ್ಸಿ ಮೇಡಮ್ ಅಂತ ಹೇಳಿ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ನಾವು ಅವರಿಗೆ ಉಸ್ತುವಾರಿ ಕೊಡ್ತೀವಿ, ನಾಗವೇಣಿ ಅವರಿಗೆ ನೀವೇ ಎಲ್ಲ ಸಂಭಾಳಿಸ್ಬೇಕು ಅಂತ. ಅದು ಅವರು ಬರ್ದು ಕೂಡ ಕೊಟ್ಟಿರ್ತಾರೆ ನೋಡಿ. ಅವರಿಗೆ ಲೋನ್ ಸಹ ಕೊಟ್ಟಿರ್ತೀವಿ. 5 ಸಂಘಗಳು ಅವ್ರ ಕಡೆಯಿಂದ ಬರುತ್ತೆ. 5 ಸಂಘಗಳಿಗೆ ನಾವು ಕಾನೂನು ಅಂದ್ರೆ ಏನು RBI ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಎಲ್ಲಾನು ವೆರಿಫೈ ಮಾಡಿ, ಅವ್ರ ಸಿಬಿಲ್ ಇಂದ ಹಿಡಿದು ಪ್ರತಿಯೊಂದನ್ನು ವೆರಿಫೈ ಮಾಡಿ ಅವ್ರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಿಸ್ತೀವಿ. ಮತ್ತೆ ಒಂದೊಂದು ಬ್ಯಾಚ್ಗೆ 10 ಲಕ್ಷ ಅಂದ್ರೆ ಒಂದೊಂದು ಸಂಘಗಳಿಗೆ 10 ಲಕ್ಷ ಗುಂಪಿಗೆ. ಆ ಗುಂಪಲ್ಲಿ ಒಂದು ಗುಂಪಲ್ಲಿ 10 ಜನ ಇರ್ತಾರೆ. ಹೌದು, 1 ಲಕ್ಷದ ಲೆಕ್ಕ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಎಷ್ಟು 10 ಲಕ್ಷ ಹಾಗೆ 5 ಗುಂಪುಗಳು ಕೊಡಿಸ್ತೀವಿ. ಬಟ್ ಅವರು ನಾಗವೇಣಿ ಅವರೇ ಅದನ್ನ ಉಸ್ತುವಾರಿ ತಗೊಂತಾರೆ. ಈ 5 ಸಂಘಗಳಿಗೆ ಜವಾಬ್ದಾರಿ ನಾನೇ. ಇನ್ ಕೇಸ್ ಅವ್ರೇನಾದ್ರೂ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಆ ರೀಪೇಮೆಂಟ್ ನಾನ್ ಮಾಡ್ತೀನಿ ಅಂತ ಹೇಳಿ ಅವ್ರ ಉಸ್ತುವಾರಿಗಳನ್ನ ತಗೊಂಡು ಅವ್ರ ಸಂಘಗಳನ್ನ ನಡ್ಸ್ಕೊಂಡ್ ಬರ್ತಾರೆ. ಬಟ್ ಆದ್ರೆ 3 ತಿಂಗಳು ಕರೆಕ್ಟ್ ಆಗಿ ಕಟ್ತಾರೆ. ಅದಾದ್ಮೇಲೆ ಅವ್ರು ಕಟ್ಟಲ್ಲ, ಒಂದು ಸಂಘನೂ ಕಟ್ಟೋದಿಲ್ಲ. ಇದರಿಂದ ಬ್ಯಾಂಕ್ ಕೂಡ ಅವರಿಗೆ 2 ಸತಿ ಲೀಗಲ್ ನೋಟಿಸ್ ಕಳ್ಸಿದೆ. ಯಾಕೆ ರೀಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕಳ್ಸಿದೆ. ಆದ್ರೂ ಕೂಡ ಅವ್ರು ಆತರ ಅಲಿಗೇಷನ್ ಮಾಡೋ ತರ ಆಗಿದ್ರೆ, ನಾನ್ ತಿಂದಿದ್ದೀನಿ ಅನ್ನೋದಾದ್ರೆ 2 ಲೀಗಲ್ ನೋಟಿಸ್ ಕೊಟ್ಟಾಗ ಅವ್ರು ಎಲ್ಲೋಗಿದ್ರು? ನನಗೆ ಸುಮಾರು ಸತಿ ಫೋನ್ ಮಾಡಿದ್ರು, ನನ್ ಫೋನ್ ರಿಸೀವ್ ಮಾಡ್ಲಿಲ್ಲ, ನನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದೆಲ್ಲ ಸುಳ್ಳು. ನಂದು ಫೋನು 15 ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಿದ್ದೀನಿ. ನಾನು 24/7 ನನ್ನ ನಂಬರ್ ವರ್ಕಿಂಗ್ ಅಲ್ಲೇ ಇರುತ್ತೆ. ನನ್ ಒಂದು ಕಾಲು ಬಂದಿಲ್ಲ. ಯಾರೊಬ್ರು ನಾವೇ ಮನೆಗಳ ಹತ್ರ ಹೋಗಿ ಕೇಳಿದೀವಿ. ಸರ್, ಇಲ್ಲಿ ಕೆಲವರು ಮಾತ್ರ, ಇನ್ನು ಕೆಲವರು ಯಾರೂ ಸಂಘದಲ್ಲಿ ಇಲ್ಲ. ಅಂತವ್ರನ್ನ ಜೊತೆಯಲ್ಲಿ ಹಾಕೊಂಡು ಅವ್ರು ಪ್ರೊಟೆಸ್ಟ್ ಮಾಡೋಂತದ್ದಾಗಿರ್ಬೋದು, ವಿಡಿಯೋಗಳಲ್ಲಿ ಆರೋಪ ಮಾಡೋದಂತಾಗಿರ್ಬೋದು, ಇದು ಯಾರು ಸಂಘದಲ್ಲಿ ಇರೋಂತಾರಲ್ಲ. ಬೇರೆ ಜನಗಳನ್ನ ಕರ್ಕೊಂಡ್ ಬಂದು ಅವರು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಇಲ್ಲ, ಅವ್ರವ್ರ ಸಂಘದ ಅಕೌಂಟ್ಗೆ, ಇಂಡಿವಿಜುವಲ್ ಆಗಿ ಸಂಘದ ಅಕೌಂಟ್ಗೆ 10 ಲಕ್ಷ ಡೆಪಾಸಿಟ್ ಆಗಿದೆ. ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ ಸರ್. ಇದಕ್ಕೂ ನನಗೂ ನಿಮ್ಮ ಮೇಲೆ ಪಿತೂರಿ ಮಾಡೋ ಈ ತರ ಹೇಳುವಂತದ್ದು ಏನಿತ್ತು ಸರ್? ಆಕ್ಚುಲಿ ಅವರು ನನ್ನ ಮೇಲೆ ಅದೇ ಇವಾಗ ನನಗೆ ಅವರು ಪಿತೂರಿ ಮಾಡೋದು ಹೆಂಗೆ ಅಂತಂದ್ರೆ, ಈಗ ನಾಗವೇಣಿ ಅನ್ನೋರು ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅವರು ನನ್ನ ಹತ್ರ ದುಡ್ಡು ಅವ್ರ ಮಗಳ ಮದುವೆಗೆ ಅಂತ ಹೇಳಿ ನನ್ನ ಹತ್ರ ಒಂದಷ್ಟು ದುಡ್ಡು ತಗೊಂಡಿರ್ತಾರೆ. ಬಟ್ ಅದೇ ನಾನು ಪರ್ಸನಲ್ ಆಗಿ ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅದನ್ನ ಕೇಳಕ್ಕೆ ಹೋದಾಗ ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾರೆ. ಇದ್ರ ವಿಷಯವಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತೀನಿ, SP ಆಫೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಮತ್ತೆ ಹೆಣ್ಣು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿರುತ್ತೆ. ಬಟ್ ಆದ್ರೆ SP ಆಫೀಸ್ ಇಂದ ಯಾವಾಗ ಇವ್ರಿಗೆ DYSP ಗೆ ಡೈರೆಕ್ಷನ್ ಮಾಡ್ತಾರೋ ಅವಾಗ ಈ ಲೇಡಿ ಇವ್ರು ಎಲ್ಲ ಯಾರ್ಯಾರು ಸಂಘದಲ್ಲಿ ಇಲ್ಲ, ಈ ಮನು ಅನ್ನೋಳು ಕೂಡ ಸಂಘದಲ್ಲಿ ಇಲ್ಲ, ಆದ್ರೂ ಕೂಡ ಇವಳು ಬಂದು ನಾನು ಸಂಘ ಪಂಗ ಮಾಡಿದ್ದಾರೆ, ನಾನು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ದಾರೆ ಅನ್ನೋ ಆರೋಪನ ಮಾಡಿದ್ದಾರೆ. ಯಾರು ಅಷ್ಟೇ, ಬ್ಯಾಂಕ್ಗಳಲ್ಲೂ ಅಷ್ಟೇ 1 ಲಕ್ಷ ರೂಪಾಯಿ ಲೋನ್ ತಗೊಬೇಕಾದ್ರೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಆದ್ರೆ ಇವ್ರಿಗೆ ಹೆಂಗೆ 10 ಲಕ್ಷ ರೂಪಾಯಿ ನಾವು ಫೋರ್ಜರಿ ಮಾಡ್ಲಿಕ್ಕೆ ಆಗದೇ ಇಲ್ಲ ವಿತ್ ಡಾಕ್ಯುಮೆಂಟ್ಸ್. ಬೇಕಾಗಿದೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ, ವೆರಿಫೈ ಮಾಡ್ಕೊಳ್ಳಿ. ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬಿಟ್ಟೆ ಅದು ಅವ್ರ ಅಕೌಂಟ್ ಗೆ ಹೋಗಿರೋಂತದ್ದು ಲೋನು. ಇದರಲ್ಲಿ ನಂದು ಕೈವಾಡ ಆಗ್ಲಿ, ನಾನ್ ಡ್ರಾ ಮಾಡಿರೋದಾಗ್ಲಿ ಯಾವ್ದೂ ಇಲ್ಲ. ನಾನು 1 ರೂಪಾಯಿ ಕೂಡ ಅವರೆಲ್ಲ ತಗೊಂಡಿದ್ದಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಅವ್ರು ಹೇಳ್ತಿದ್ದಾರೆ 20,000 ಮಾತ್ರ ಕೊಟ್ಟು ಮಿಕ್ಕಿದ್ದಲ್ಲ ಅವರೇ ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸರ್, ಈಗ ಬ್ಯಾಂಕ್ ಗೆ ಅವ್ರಿಗೆ ಹಾಕಿದ್ದಾರೆ, ಅಕೌಂಟ್ ಗೆ ಅವ್ರ ಅಕೌಂಟ್ ಗೆ ಹಾಕಿದ್ದಾರೆ. ನಾನು ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ ಅವ್ರಿಗೆ? ಈಗ ಬ್ಯಾಂಕ್ ಅವ್ರನ್ನೇ ಕರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಫೋರ್ಜರಿ ಮಾಡಿದ್ದೀರಾ ಸರ್,
ಆಧಾರ್ ಕಾರ್ಡ್ ನ ಹೇಗ್ ಫೋರ್ಜರಿ ಮಾಡ್ಲಿಕ್ಕಾಗತ್ತೆ? ಅಲ್ಲ ಅವ್ರು 20,000 ಲೋನ್ ತಗೊಂಡು 10 ಲಕ್ಷ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದ್ ಹೆಂಗಾಗತ್ತೆ ಸರ್? ಇವಾಗ ಅವ್ರ ಅಕೌಂಟ್ ಗೆ ಬಂದಿದ್ಯಲ್ವಾ, ಅವರೇ ಅಲ್ವಾ ಹೋಗಿ ಡ್ರಾ ಮಾಡಿರೋದು, ವಿತ್ ಪ್ರೂಫ್ ಇದೆಯಲ್ವಾ? ಈಗ ನೀವು ನಿಮ್ ಮೇಲೆ ಆರೋಪ ಮಾಡಿ ನೀವೇನು ಕಂಪ್ಲೇಂಟ್ ಕೊಡ್ತೀರಾ? ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ಮತ್ತೆ ಆರೋಪ ಏನ್ ಇವಾಗ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಒಬ್ಬರಿಗೂ ನೋಟಿಸ್ ಕೊಳ್ಳದೆ ಮತ್ತೆ ನಮಗೂ ತಿಳಿಸದೆ ಏನು ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿ ನಮಗೆ ಮಾನ ನಷ್ಟ ಆಗಿದೆ. ಸೊ ನಾವು ಕೂಡ ಸಮಾಜದಲ್ಲಿ ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋಂತವ್ರು, ನಮಗೂ ಕೂಡ ಮಾನ ನಷ್ಟ ಆಗಿದೆ. ಇದಕ್ಕೆ ಅವರು ಏನು ಅವ್ರ ಬೆಲೆ ಕೊಡ್ಲೇಬೇಕಾಗತ್ತೆ. ಪ್ಲಸ್ ಅವ್ರ ಮೇಲೆ ಕೂಡ FIR ಫೈಲ್ ಮಾಡ್ತಿದೀವಿ. ಯಾಕಂದ್ರೆ ಸುಳ್ಳು ಆರೋಪಗಳು ಸರ್ ಇದು. ಯಾಕಂದ್ರೆ ಬ್ಯಾಂಕ್ ಏನಿದೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾರು ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಇವ್ರು ಆರೋಪಗಳನ್ನ ಮಾಡ್ತಿರೋದ್ರಿಂದ ಅವ್ರ ಮೇಲೆ FIR ಖಂಡಿತ ಆಗ್ಲೇಬೇಕು ಸರ್. ಯಾಕಂದ್ರೆ ಸುಮಾರು ಜನಕ್ಕೆ ಲೋನ್ ಕೊಡ್ಸಿದೀವಿ, ಇವ್ರಿಗೆ ಅಲ್ಲ ಸುಮಾರು ಜನಕ್ಕೆ ಕೊಡ್ಸಿದೀವಿ. ನಮ್ಮ ವಿದ್ಯಾಸೇವಾ ಸಂಸ್ಥೆ ವತಿಯಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ 4,000 ಜನಗಳು ನಾವು ಲೋನ್ ಕೊಡ್ಸಿದೀವಿ. ಅಂದ್ರೆ 400 ಸಂಘಗಳು ನಮ್ಮಲ್ಲಿದೆ. ಸೊ ಅವ್ರು ಯಾರು ಅಪವಾದ ಮಾಡದೇ ಇರೋರು ಇವ್ರಿಗೂ ಮಾತ್ರ ಹೇಗೆ ಅಪವಾದ ಮಾಡ್ತಿದ್ದಾರೆ? ಇದು ಒಂದು ಕುತಂತ್ರ. ಸೊ ಯಾರ ಮೇಲೆ ದೂರು ಕೊಡ್ತಾ ಇದ್ದಾರೆ? ಸರ್ ನಾನು ಮನು, ನಾಗವೇಣಿ, ನಾಗಲಕ್ಷ್ಮಿ, ಮುನ್ನಮ್ಮ ಇವ್ರ ಮೇಲೆ ಎಲ್ಲರೂ ಮೇಲೂ ನಾನು ದೂರ್ ಕೊಡ್ತಾ ಇದ್ದೀನಿ ಸರ್. ಕೊಟ್ಟಿದ್ದೀರಾ ಅಥವಾ ಇಲ್ಲ ಈಗ ಕೊಡ್ತಿದೀವಿ ಸರ್. DYSP ಸರ್ ಬರ್ಲಿಕ್ಕೆ ಹೇಳಿದ್ರು, ಬಂದಿದೀವಿ. ಸೊ ಅವ್ರ ಹತ್ರ ಮಾತಾಡಿ ನಾವು ಆಲ್ರೆಡಿ ಕೊಟ್ಟಿರುವಂತ NCR ಆಗಿರುವಂತದ್ದು ಆಲ್ರೆಡಿ NCR ಆಗಿದೆ. ನಾವು ಆಲ್ರೆಡಿ ಎನ್ನು ಸ್ಟೇಷನರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, NCR ಆಗಿದೆ. ಬಟ್ ಆದ್ರೂ ಕೂಡ ಯಾವ್ದು ತನಿಖೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅನ್ನೋ ಒಂದು ರೀಸನ್ ಗೆ ಅವರು ಏಕಾಏಕಿ ಈ ತರ ಎಲ್ಲ ಇದ್ ಮಾಡ್ತಿದ್ದಾರೆ. ಸೊ ನಮಗೂ ನ್ಯಾಯ ಇದೆ, ಯಾಕಂದ್ರೆ ನಾವು ಲೀಗಲ್ ಆಗಿ ಹೋಗಿದೀವಿ. ಸೊ ನಾವು ವೇಟ್ ಮಾಡ್ತೀವಿ ಸರ್. ಯಾಕಂದ್ರೆ ತುಂಬಾ ಜನಕ್ಕೆ ನಾವು ಲೋನ್ ಕೊಡ್ಸಿದೀವಿ, ವಿತ್ ಪ್ರೂಫ್ ಇದೆ. ನೋಡಿ ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಸರ್.